ಸರ್ ಒಂಚೂರು ಅದೇ ಒಂದು 2005ಕ್ಕೆ ಹೋಗೋದಾದ್ರೆ, ಸೊ ನೀವು ಕತೆ ಸೆಲೆಕ್ಷನ್ ವಿಚಾರ ಅಂತ ಬಂದಾಗ ಈಗ ಜೋಗಿ ಲೈಕ್ ಅಂದ್ರೆ ಒಂದು ದೊಡ್ಡ ಇಂಡಸ್ಟ್ರಿ ಹಿಟ್ ಆದಂತಹ ಒಂದು ಸಿನಿಮಾ. ಸೊ ಅದಾದ್ಮೇಲೆ ಪ್ರೀತಿ ಏಕೆ ಭೂಮಿ ಮೇಲೆದು ಬರುತ್ತೆ, ಆಮೇಲೆ ಜೊತೆಗಾರ ಆ ಥರ ಸಿನಿಮಾ, ಮತ್ತು ಸರ್ಕಾರಿ ಕೆಲಸ ದೇವರ ಕೆಲಸ. ಅಂದರೆ ಲಿಮಿಟೆಡ್ ಟು ಓನ್ಲಿ 4 to 5 ಅಷ್ಟೇ, ಜಾಸ್ತಿ ಪ್ರೊಡ್ಯೂಸ್ ಮಾಡಲಿಲ್ಲ ನೀವು. ಅಂದರೆ ಅಷ್ಟು ಚೂಸಿನ ನೀವು, ಅಂದರೆ ಹೆಂಗೆ ನೀವು ಈವನ್ ಈಗ ಜೋಗಿ ವಿಷಯಕ್ಕೆ ಅಂತಾನೆ ಬರೋದಾದ್ರೆ ಹೆಂಗೆ ಜಡ್ಜ್ ಮಾಡಿದ್ರಿ ಇದನ್ನ ನಾನು ಪ್ರೊಡ್ಯೂಸ್ ಮಾಡ್ಬೋದು ಅಂತ? ಇಲ್ಲ, ಜೋಗಿ ಮಾಡುವಾಗ ನಮ್ದು ಪ್ರೇಮ್ದು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿತ್ತು ಅಂದ್ರೆ ಅವ್ರ ಕರಿಯಾ ಎಕ್ಸ್ಕ್ಯೂಸ್ ಮೀ ಎಲ್ಲ ನಮ್ದೇ ಆಡಿಯೋ, ವಿ ವರ್ ಲೈಕ್ ಅವ್ರ ಪ್ರೊಡ್ಯೂಸರ್ ಅಂದ್ರೆ ನಾವೇ ಪ್ರೊಡ್ಯೂಸರ್ ಇದ್ದಂಗೆ ಇದ್ವಿ ಆ ಪಿಕ್ಚರ್ಗೆಲ್ಲ. ಅಂದ್ರೆ ಆಡಿಯೋ ಕಂಟ್ರೋಲ್ ಅಂದ್ರೆ ಡಬ್ಬಿಂಗ್ ಎಡಿಟಿಂಗ್ ಎಲ್ಲ ನಮ್ ನೋಡಲೇನೆ. ಸೊ ಆ ಒಂದು ರಿಲೇಶನ್ಶಿಪ್ ಇತ್ತು. ಪ್ರೇಮು ಯಜಮಾನ್ರೆ ಈ ತರ ಒಂದು ಪಿಕ್ಚರ್ ಮಾಡೋಣ ಅಂದ್ರು, ಜೋಗಿ ಅಂತ, ಹಿಂಗೆ ಹಿಂಗೆ ಅಂತ ಒಂದು ಲೈಟ್ ಆಗಿ ಹೇಳಿದಷ್ಟೇ. ಸೊ ನನಗೆ ಐಡಿಯಾ ಬಂದಿದ್ದು ಮ್ಯೂಸಿಕಲ್ ಆಗಿ ಹೊಡಿಬೋದು ಅಂತ ನೋಡೋದು ನಾವು ಅಷ್ಟೇ. ಮ್ಯೂಸಿಕ್ ಇಟ್ಕೊಂಡು ಏನು ಮಾಡ್ಬೋದು ಅಂತ, ನಾನು ಯಾವುದೇ ಮಾಡಿದ್ರು ಮ್ಯೂಸಿಕ್ಕೇ ಮೇನ್ ಆಗಿ ಇಟ್ಕೊಂಡೇ ಮಾಡೋದು. ಸೊ ವೆನ್ ಇಟ್ ಟೋಲ್ಡ್ ಇಲ್ಲ ಮ್ಯೂಸಿಕಲ್ ಆಗಿ ಇಟ್ಟಾಗುತ್ತೆ ಮಾಡ್ಬೋದು ಅಂತ, ಸೊ ಆ ಟೈಮಲ್ಲಿ ಅದು ಸ್ಟಾರ್ಟ್ ಮಾಡಿದ್ವಿ ಹಂಗೆ. ಈಗ ಪ್ರೀತಿಯಕ್ಕೆ ಇಟ್ ವಾಸ್ ಓನ್ಲಿ ಫಾರ್ ಪ್ರೇಮ್ ವಿ ಹ್ಯಾವ್ ಡನ್ ಇಟ್ ಅಂತ. ಅದ್ರೊಳಗೂ ಮ್ಯೂಸಿಕ್ ನಿಮ್ಗೆ ಗೊತ್ತು ಯಾವ ಲೆವೆಲ್ ಹೋಗಿದೆ ಅಂತ. ಏನಂದೇ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ, ಅದು ಹೋಯ್ತು ಅಷ್ಟೇ. ಬಟ್ ನಿಮಗೆ ಜೋಗಿ ಏನು ಹಿಟ್ ಆಯ್ತಲ್ಲ, ಸೊ ಆ ಥರದೊಂದು ಮೆಗ್ನಾನಿಮಸ್ ಹಿಟ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಇತ್ತಾ ಫಸ್ಟ್ ನೀವು ಪ್ರೊಡ್ಯೂಸ್ ಮಾಡುವಾಗ, ಶುರು ಮಾಡಿದಾಗ? ಇಲ್ಲ, ಚೆನ್ನಾಗಿ ಹೋಗುತ್ತೆ ಅಂತ ಗೊತ್ತಿತ್ತು, ಆ ಲೆವೆಲ್ ಹೋಗುತ್ತೆ ಅಂತ 100% ಚಾನ್ಸ್ ಇಲ್ಲ. ಯಾಕೆ ಫಸ್ಟ್ ಕಾಪಿ ಮೆಡ್ರಾಸಲ್ಲಿ ನೋಡ್ಬಿಟ್ಟು ನಮ್ಮ ಬ್ರದರೇನೆ ಏನೋ BKT ಆ ಲೆವೆಲ್ ಕೇಳಿದ್ರು ಕೊಡಲಿಲ್ಲ, ಅಳ್ತಾ ಇದ್ದಾರೆ, ಅಳ್ತಾ ನಾವು ಶಿವಣ್ಣ ಯಾರು ನೋಡ್ತಾರೆ ಇದನ್ನ ಪಿಕ್ಚರು, ಅಳೋ ಪಿಕ್ಚರ್ ಹೆಂಗೋ ಅಂದ. ಸ್ವಲ್ಪ ಸುಮ್ಮನೆ ಇದ್ಬಿಡು, ಏನು ಮಾತಾಡಕ್ಕೆ ಹೋಗ್ಬೇಡ ನೀನು ಅಂದೆ. ಅದೇ BKT ಅವ್ನಿಗೆ ಹೇಳಿದೆ, ಇನ್ನೊಂದ್ಸರಿ ಏನಾನ ಅವ್ನಿಗೆ ಏನಾರ ಔಟ್ರೈಟ್ ಆಫರ್ ಕೊಟ್ಟರೆ ಡಿಸ್ಟ್ರಿಬ್ಯೂಷನ್ ಕಿತ್ಕೊಂಡ್ಬಿಡ್ತೀನಿ ಅಂದೆ. ಡಿಸ್ಟ್ರಿಬ್ಯೂಷನ್ ನಾನೇ ಮಾಡಿದ್ರು ಯಾರಿಗೂ ಅಗ್ರಿಮೆಂಟ್ ಕೊಟ್ಟಿಲ್ಲ ನಾನು, ಔಟ್ರೈಟ್ ಅಂತ ಹೇಳ್ಬೇಡಿ, ನಿಮ್ಮದು ನಿಮ್ಮದು, ಅದು ಎಕ್ಸ್ಟ್ರಾ ಹೋದ್ರೆ 100% ಯು ಹ್ಯಾವ್ ಟು ಶೇರ್ ವಿತ್ ಮೀ ಅಂದೆ ನಾನು. ಯಾಕಂದ್ರೆ ಹೆವಿ ಖರ್ಚು ಮಾಡಿದ್ದೀನಿ ಹಂಗಂತ ಹೇಳಿ ಇದು ಮಾಡಿದ್ದು. ಸೊ ಕಾನ್ಫಿಡೆಂಟ್ ಇತ್ತು ಹೋಗುತ್ತೆ ಅಂತ. ಈ ಲೆವೆಲ್ ಹೋಗಿದ ದೈವದ ಆಶೀರ್ವಾದ ಸರ್. ಬಟ್ ಸರ್ ಈ ಥರ ಹೋದ್ಮೇಲೆ ನೀವು ಏನಾದರೂ ಕ್ರ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದ್ದೀರಾ? ಅಂದರೆ ಒಂದು ಕಲ್ಟ್ ಸಿನಿಮಾ ಆಗಿ ನಿಂತ್ಕೊಳ್ಳುತ್ತೆ ಅದು ಕನ್ನಡ ಚಿತ್ರರಂಗದಲ್ಲಿ. ಹೌದು. ಹಿಂಗೆ ವಾಪಸ್ ಇದನ್ನು ಮತ್ತೆ ಕ್ರಿಯೇಟ್ ಮಾಡೋದು ಹಿಂಗೆ ಆಯಿತು ಅಂತ ನೀವು ಮೆಲುಕು ಹಾಕಿದರೆ ನಿಮಗೆ ಏನಾದ್ರು ಕ್ರ್ಯಾಕ್ ಮಾಡಿದ್ದೀರಾ? ಹಿಂಗೆ ಮಾಡ್ಬೋದು ಈ ಥರ ಮತ್ತೆ ಸಿನಿಮಾ ಅಂತೆಲ್ಲ? ಹಂಗೆ ಆಗಲ್ಲ ಸರ್, ಅದು ಆಗಿರೋದು ಅಷ್ಟೇ. ನಾವು ಮಾಡಕ್ಕೆ ನಾವು ದೇವರಲ್ಲ ಸರ್, ಟು ಬಿ ಫ್ರ್ಯಾಂಕ್. ಈಗ ಗಾರ್ಗನೂ ಮಾಡಿದ್ದೀವಿ, ಅದೇ ಥರ ಕಷ್ಟಪಟ್ಟೆ ಮಾಡಿದ್ದೀವಿ. ಹೆಂಗೆ ಹೋಗುತ್ತೆ ಬಿಡುತ್ತೆ ದೇವರ ಆಶೀರ್ವಾದ ಅಷ್ಟೇ. ನಮ್ಮ ಕೈಲಿಗೆ ಏನಿಲ್ಲ. ವಿ ಕ್ಯಾನ್ ಡೂ ಅ ಗುಡ್ ಪ್ರಾಜೆಕ್ಟ್, ವಿ ಕ್ಯಾನ್ ರೀಚ್ ಎಲ್ಲೆಲ್ಲಿ ಬೇಕೋ ರೀಚ್ ಮಾಡ್ಬೋದು, ಪಬ್ಲಿಸಿಟಿ ಮಾಡ್ಬೋದು ವಿನಃ ಇಷ್ಟೇ ಹೋಗುತ್ತೆ ಅನ್ನೋಕ್ಕೆ ಆಗಲ್ಲ ಬಾಸ್. ಅದು ಹೇಳಿದ್ರೆ ಪ್ರೀತಿಗೆ ಭೂಮಿ ಆಗುತ್ತೆ. ಅದು ನಾವು ಹಿಟ್ ಮಾಡಲೇಬೇಕು ಅನ್ನೋದಕ್ಕೆ ನಾವು ಮಾಡಕ್ಕೆ ಹೋಗಿದ್ದು ಅದನ್ನು. ಜೋಗಿ ಹೆಂಗಾಯ್ತು ಅದನ್ನ ಮಾಡಲೇಬೇಕು ಅಂತಾನೆ ಎಲ್ಲ ಆ್ಯಂಗಲ್ಲೂ ಮಾಡಿದ್ವಿ, ಬಟ್ ಓಡಲಿಲ್ಲ. ಅದು ಓಡಲಿ ಅನ್ನೋಕ್ಕೆ ಅಟರ್ ಫ್ಲಾಪ್ ಆಗಿಲ್ಲ, ನಾವು ಹಾಕಿರೋ 50% ಬಂತು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.